ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು KCET ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ವಿದ್ಯಾರ್ಥಿಗಳು ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ಅದರಲ್ಲಿ ಯಾವ್ಯಾವ ಡೀಟೇಲ್ಸನ್ನು ನೀವು ಚೆಕ್ ಮಾಡಬೇಕಾಗಿರುತ್ತೆ ಮೇಯ್ನಾಗಿ. ಆ್ಯಂಡ್ ಈ ವರ್ಷ ಏನೇನು ಚೇಂಜಸ್ ಆಗಿದೆ ಕೌನ್ಸಿಲಿಂಗಲ್ಲಿ ಪ್ರತಿಯೊಂದು ತಿಳ್ಕೊತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ಈಗ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಿಕ್ಕಿದೆ. ಸೊ ಅದರಲ್ಲಿ ಯಾವ್ಯಾವ ಡೀಟೇಲ್ಸನ್ನು ನೀವು ಮೊದಲಿಗೆ ಚೆಕ್ ಮಾಡಬೇಕು ಇದನ್ನು ನಾವು ತಿಳ್ಕೊಂಡಾದರೆ, ಮೊದಲಿಗೆ ವಿದ್ಯಾರ್ಥಿಗಳಿಗೆ ಸೊ ನೀವು ನಿಮ್ಮ ಡೀಟೇಲ್ಸ್ ಮೀನ್ಸ್ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ನಿಮ್ಮ ಎಲ್ಲ ಬೇಸಿಕ್ ಡೀಟೇಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ PUC ಮಾರ್ಕ್ಸ್ ಡೀಟೇಲ್ಸ್ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಿದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ರ್ಯಾಂಕಿಂಗ್, ಪ್ರತಿ ಕೋರ್ಸ್ಗೆ ಸಂಬಂಧಪಟ್ಟಂತೆ ಡಿಫ್ರೆಂಟ್ ರ್ಯಾಂಕಿಂಗ್ ಇದ್ದೇ ಇರುತ್ತಲ್ವಾ. ಸೊ ಅದು ಎಲ್ಲ ಕರೆಕ್ಟಾಗಿದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ರಿಸರ್ವೇಷನ್ಸ್ ಅದನ್ನು ಸಹ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ ಕೇಸ್ ನಾನು ಹೇಳಿರ್ತಕ್ಕಂತಹ ಈ ಒಂದು ಡೀಟೇಲ್ಸಲ್ಲಿ ಯಾವುದಾದ್ರೂ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸರಿಯಾಗಿ ಡಿಸ್ಪ್ಲೇ ಆಗಿಲ್ಲ, ಮೀನ್ಸ್ ರಾಂಗ್ ಆಗಿದೆ ಅಂತಿದ್ರೆ, ಸೊ ನೀವು KE ಹತ್ರ ಮೀನ್ಸ್ ಬ್ಯಾಂಗ್ಳೂರಲ್ಲಿರ್ತಕ್ಕಂತಹ KE ಆಫೀಸ್ಗೆ ಹೋಗಿ ನೀವು ಅಲ್ಲಿ ಚೇಂಜಸನ್ನು ಮಾಡ್ಕೋಬೋದಾಗಿರುತ್ತೆ. ಬಟ್ KE ಅವರು ತಿಳಿಸಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ನೀವು ಸ್ಲಾಟನ್ನು ಬುಕ್ ಮಾಡಿಬಿಟ್ಟು KE ಆಫೀಸ್ಗೆ ಹೋಗಿ ನೀವಲ್ಲಿ ಚೇಂಜಸನ್ನು ಮಾಡ್ಕೋಬೋದಾಗಿರುತ್ತೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಆ್ಯಂಡ್ ಮೇಯ್ನಾಗಿ ಇನ್ಫಾರ್ಮೇಷನ್ ಈ ವರ್ಷ ಏನು ಚೇಂಜಸ್ ಆಗಿದೆ ಅಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಎಲ್ಲ ಸೀಕ್ರೆಟ್ ಕೀ ಅಂತ ಹೇಳಿ ಕೊಡ್ತಿದ್ರು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಮೇಲೆ ಸೀಕ್ರೆಟ್ ಕೀ ಅಂತ ಹೇಳಿ ಕೊಡ್ತಿದ್ರು. ಬಟ್ ಈ ವರ್ಷ ನೀವೆಲ್ಲೇ ಹುಡುಕಿದ್ರು ಸಹ ಸೀಕ್ರೆಟ್ ಕೀ ಇಲ್ಲ ವೆರಿಫಿಕೇಷನ್ ಸ್ಲಿಪ್ನ ಮೇಲೆ. ಅದರ ಬದಲಾಗಿ QR ಕೋಡ್ ಅನ್ನೋದನ್ನು ಅದರಲ್ಲಿ ಅಳವಡಿಸಲಾಗಿದೆ ನಮ್ಮ KE ಕಡೆಯಿಂದ. ಓಕೆನಾ. ಸೊ ಈಗ ಆ ಒಂದು QR ಕೋಡ್ನ ಮುಖಾಂತರ ನೀವು ಯಾವ ರೀತಿ ಸೀಕ್ರೆಟ್ ಕೀ ಮೀನ್ಸ್ ಅದನ್ನು ನೀವು ಪಾಸ್ವರ್ಡ್ ಆಗಿ ಯೂಸ್ ಮಾಡ್ತೀರಿ. ಲಾಸ್ಟ್ ಇಯರ್ ಎಲ್ಲ ಸೀಕ್ರೆಟ್ ಕೀ ಅಂತ ಹೇಳಿ ಕೊಡ್ತಿದ್ರು. ಸೊ ಅದನ್ನು ಪಾಸ್ವರ್ಡ್ ಥರ ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗಿತ್ತು. ಬಟ್ ಈ ವರ್ಷ QR ಕೋಡ್ನ ಮುಖಾಂತರ ನಾವು ಲಾಗಿನ್ ಆಗಿ ಮೀನ್ಸ್ QR ಕೋಡನ್ನೇ ಪಾಸ್ವರ್ಡ್ ಥರ ಯೂಸ್ ಮಾಡ್ಬೋದು ಅಂತಂದರೆ, ಸೊ ಅಲ್ಲ. ಸೊ ಯಾವ ರೀತಿ ಅಂತಂದರೆ, ಮೊದಲಿಗೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಅಲ್ಲಿ ಪಾಸ್ವರ್ಡ್ ಆ ಜಾಗದಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡೋದಕ್ಕೆ ಒಂದು ಟ್ಯಾಬ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು QR ಕೋಡನ್ನು ಸ್ಕ್ಯಾನ್ ಮಾಡ್ತೀರಾ. ಸ್ಕ್ಯಾನ್ ಮಾಡಿದ ತಕ್ಷಣ ಲಾಗಿನ್ ಆಗುತ್ತಾ? ಇಲ್ಲ. ಸ್ಕ್ಯಾನ್ ಮಾಡಿದ ನಂತರ ಸೊ ನೀವು ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ KE ಕಡೆಯಿಂದ ಒಂದು OTP ಹೋಗುತ್ತೆ. ಆ ಒಂದು OTPನ ನೀವು ಎಂಟರ್ ಮಾಡಿದ್ರೆ ಸೊ ಲಾಗಿನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ನೀವು QR ಕೋಡನ್ನು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಂದ್ರೆ, ಸೊ ನೀವು ಯಾರಿಗೂ ಸಹ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಶೇರ್ ಮಾಡಬಾರ್ದು. ಓಕೆ, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಯಾರಿಗೂ ಸಹ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇದೇ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿನೆಲ್ಲ ಬೇಕಿದ್ರೆ ಅವರು ಚೇಂಜ್ ಮಾಡ್ಬೋದಾಗಿರುತ್ತೆ. ನಿಮ್ಮ ಪ್ರಿಯಾರಿಟಿನೆಲ್ಲ ಅವರು ಚೇಂಜ್ ಮಾಡ್ಬೋದಾಗಿರುತ್ತೆ. ಸೊ ಆ ಕಾರಣದಿಂದಾಗಿ ಯಾರಿಗೂ ಸಹ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಸೊ ಅಫ್ಕೋರ್ಸ್ ನಿಮಗೆ ಅಪ್ಲೈ ಆಗ್ತಕ್ಕಂತಹ ಕೋಟಾಗಲೆಲ್ಲ ಕರೆಕ್ಟಾಗಿ ಕ್ಲೈಮ್ ಆಗಿದೆಯಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ಕೌನ್ಸಿಲಿಂಗ್ ಅಪ್ಡೇಟು ಸಹ ಆದಷ್ಟು ಬೇಗನೆ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.